ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಂಟುಂಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ನಾವು ಹೇಗೆ ಮಾಡ್ಕೊತೀವಿ ಅನ್ನೋದನ್ನು. ಫಸ್ಟಿಗೆ ನಾನು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಪಿಸ್ತಾನೂ ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀನ್ಸ್ ನನಗೆ ಸ್ವಲ್ಪ ಎಲ್ಲ ಬಾಯಿಗೆ ಸಿಗೋ ಥರ ಇರಬೇಕು, ಅದಕ್ಕೋಸ್ಕರ. ಆಮೇಲೆ ಒಂದಷ್ಟು ಬಾದಾಮಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಂಜೂರನೂ ಕೂಡ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಂದು ಗಸಗಸೆನ ತೊಗೊಂಡಿದ್ದೀನಿ. ಆಮೇಲೆ ಬಿಳಿ ಎಳ್ಳು, ಇದು ಕೂಡ ಒಳ್ಳೆಯದು, ಅದಕ್ಕೆ ಮಿಕ್ಸ್ ಮಾಡಿದ್ರೆ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಆಮೇಲೆ ಕಲ್ಸಕ್ಕರೆನ ನಾನು ಆದಷ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊಬ್ಬರಿಲಿ ನಾನು 3-4 ಕೊಬ್ಬರಿಯಷ್ಟು ತುರಿದು ಇಟ್ಕೊಂಡಿದ್ದೀನಿ. ಕೊಬ್ಬರಿ ಆದಷ್ಟು ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಇದು ಬಂದು ಕುಂಬಳಕಾಯಿ ಬೀಜ, ಇದು ಶಾಪಲ್ಲೆಲ್ಲ ಸಿಗುತ್ತೆ. ಕುಂಬಳಕಾಯಿ ಬೀಜನ ಸ್ವಲ್ಪ ತೊಗೊಂಡಿದ್ದೀನಿ, 100 ಗ್ರಾಮು. ಆಮೇಲೆ ಇದು ಸನ್ಫ್ಲವರ್ ಸೀಡು, ಇದನ್ನು ಕೂಡ ಒಂದು 100 ಗ್ರಾಮಷ್ಟು ತೊಗೊಂಡಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ ಕ್ವಾಂಟಿಟಿ ಬಂದು ಎಲ್ಲ 1/4 kg ತೊಗೊಂಡಿದ್ದೀನಿ. ಆ್ಯಂಡ್ ದ್ರಾಕ್ಷಿ ಬಂದು 1/4 kgನೇ, 250 ಗ್ರಾಮ್. ಎಲ್ಲನೂ ನಾನು 250 ಗ್ರಾಮೇ ತೊಗೊಂಡಿದ್ದೀನಿ. ಬಟ್ ವಾಲ್ನಟ್ನ ನಾನು ತುಂಬ ಕಮ್ಮಿ ತೊಗೊಂಡಿದ್ದೀನಿ. ಒಂದು 50-60 ಗ್ರಾಮಷ್ಟು ನಾನು ವಾಲ್ನಟ್, ನಂಗೆ ಇಷ್ಟ ಆಗಲ್ಲ, ಆಮೇಲೆ ಅದು ಸ್ವಲ್ಪ ಕೈ ಅನಿಸುತ್ತೆ ಅಂತ ನಾನು ತೊಗೊಳ್ಳಲ್ಲ. ಆಮೇಲೆ ಸ್ವಲ್ಪ ಲಯನ್ ಡೇಟ್ಸ್ದು ಖರ್ಜೂರ, ಆಮೇಲೆ ಅದನ್ನ ಸ್ವಲ್ಪ ಗ್ರೈನ್ ಮಾಡಿ ಇಟ್ಕೊಂಡು ಇದ್ದೀನಿ. ಹಾಗೇನೂ ಕೂಡ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗ್ರೈನ್ ಮಾಡಿ ಇಟ್ಕೊಂಡಿರೋದು ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಬಾಯಿಗೆ ಸಿಗುತ್ತೆ ಅಂಥೇಳಿ ನಾನು ಹಾಗೆ ಮಾಡಿದ್ದೀನಿ. ಆಮೇಲೆ 3 ಅಚ್ಚು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನಾನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು. ಈಗ ಒಂದೊಂದೇ ನಾನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ನಾವು ಏನೇ ತೊಗೊಳ್ಬೇಕು, ಏನೇ ಸ್ಟಾರ್ಟ್ ಮಾಡಬೇಕು ಅಂದರೂ ಅದನ್ನು ಫಸ್ಟು ತುಪ್ಪದಲ್ಲಿ ಹುರ್ಕೋಬೇಕು. ಸ್ಟಾರ್ಟಿಂಗು ನಾನು 2-3 ಸ್ಪೂನ್ ತುಪ್ಪನ ಹಾಕಿ ಫಸ್ಟು ಬಾದಾಮಿನ ಹುರ್ಕೊತಾ ಇದ್ದೀನಿ. ಯಾವುದೇ ತೊಗೊಂಡ್ರು, ಯಾವುದೇ ಪ್ರಾಡಕ್ಟ್ನ ಐಟಮ್ನ ಯೂಸ್ ಮಾಡಿದ್ರು ನೀವು ಇದನ್ನು ತುಪ್ಪದಲ್ಲಿ ಉರಿರಿ, ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ. ನನಗೆ ತುಂಬ ಜನಕ್ಕೆ ತುಂಬ ಪೇಸ್ಟ್ ರೀತಿ ಮಾಡ್ಕೊಂಬಿಡ್ತಾರೆ, ಇದನ್ನು ತುಂಬ ಪುಡಿ. ನನಗೆ ಪರ್ಸ್ನಲಿ ಆ ರೀತಿ ಮಾಡಿದ್ರೆ ಇಷ್ಟ ಆಗಲ್ಲ. ತುಂಬ ಬಾಯಿಗೆ ಸಿಗಬೇಕು ನನಗೆ ಎಲ್ಲ ಡ್ರೈ ಫ್ರೂಟ್ಸು ಅಂಥೇಳಿ ನಾವು ಈ ರೀತಿಯೇ ಮಾಡೋದು. ಆ್ಯಂಡ್ ಪಿಸ್ತಾನೂ ಕೂಡ ಆಲ್ಮೋಸ್ಟ್ ಪಿಸ್ತಾ ಒಂದು 200 ಗ್ರಾಮು ಏನೋ ತೊಗೊಂಡಿದ್ವಿ ಅಷ್ಟೇ. ಎಲ್ಲ 1/4 kg. ಪಿಸ್ತಾ ಮಾತ್ರ 200 ಗ್ರಾಮು. ವಾಲ್ನಟ್ ಕೂಡ ಒಂದು 60-70 ಗ್ರಾಮ್ಸ್ ಏನೋ ಇತ್ತು ಅಷ್ಟೇ, ನಾನು ಅಷ್ಟೇ ಹಾಕಿದ್ದು. ಆ್ಯಂಡ್ ಸೀಡ್ಸನ್ನ ನಾನು ಇದನ್ನು ನಿಮ್ಗೆ ಹೇಳಲೇಬೇಕು. ಇದು 2 ಸೀಡ್ಸ್ ಮಾತ್ರ ಫಸ್ಟೇ ಕುಟ್ಬಿಟ್ಟು ಇದನ್ನು ನೀವು ಈ ಥರ ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟು ಫ್ರೈ ಮಾಡ್ಕೊಂಬಿಡಿ, ಏಕೆಂದರೆ ಅದು ಸ್ವಲ್ಪ ಹಸಿ ಥರ ಇರೋದ್ರಿಂದ ಎಲ್ಲ ಅಂಟ್ಕೊಬಿಡುತ್ತೆ, ಚೆನ್ನಾಗಿ ಇದಾಗಲ್ಲ. ಅದಕ್ಕೋಸ್ಕರ ಫಸ್ಟು ನೀವು ಫ್ರೈನ ಮಾಡಿಬಿಟ್ಟು ಆಮೇಲೆ ಒಂದು ಕುಟ್ಟಣಿಗೆಲಿ ಅದನ್ನು ಕುಟ್ಕೊಳ್ಳಿ. ಅದನ್ನು ಕೂಡ ಜಾಸ್ತಿ ಕುಟ್ಕೊಳ್ಳೋದಕ್ಕೂ ಹೋಗಬೇಡಿ, ಅದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಸ್ವಲ್ಪ ಅದ್ರದ್ದು ಫ್ಲೇವರು ಟೇಸ್ಟು ಬಾಯಿಗೆ ಬರುತ್ತೆ. ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಟ್ರೆ ಏನೋ ಡಿಫ್ರೆಂಟ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ದು ಟೇಸ್ಟ್ ಬಾಯಿಗೆ ಗೊತ್ತಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅರುಣ ಅವರು ಹೆಲ್ಪ್ ಮಾಡ್ತಾಯಿದ್ರು, ನಂದು ವೀಡಿಯೋ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು, ನಾನು ಕುಟ್ತೀನಿ ಬಿಡು, ನೀನು ಕುಟ್ಬೇಡ, ಒಂದು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಅವರೇ ಕುಟ್ಕೊಡ್ತಾಯಿದ್ರು. ಆ್ಯಂಡ್ ಇದನ್ನು ನಾನು ಎಲ್ಲನೂ ಕೂಡ ಒಂದು ಪಾತ್ರೆಗೆ, ಅಮ್ಮ ಹುರಿದಿಟ್ಕೊಂಡಿದ್ದ ಪಾತ್ರೆಗೆ ಎಲ್ಲನೂ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ರು. ನಾನು ಲಾಸ್ಟಲ್ಲಿ ಸ್ವಲ್ಪ ವಾಲ್ನಟ್ನ ಮರ್ತೋಗ್ಬಿಟ್ಟಿದ್ದೆ ಫ್ರೈ ಮಾಡೋದಂತ ಹೇಳಿ ಲಾಸ್ಟಲ್ಲಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವೇ, ತುಂಬ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ. ನಾನು ಇದನ್ನು ಕೂಡ ಹಾಕೋದು ಬೇಡ ಅಂತ ಅಂದೆ, ಬಟ್ ಅಮ್ಮ ಫೋರ್ಸ್ ಮಾಡಿ ಹಾಕಿದ್ರು. ನನಗೇನು ವಾಲ್ನಟ್ ಪರ್ಸ್ನಲಿ ಇಷ್ಟ ಆಗಲ್ಲ, ತುಂಬ ಕೈ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ವಾಲ್ನಟ್ನ ಆದಷ್ಟು ಸ್ಕಿಪ್ ಮಾಡ್ತೀನಿ. ಆ್ಯಂಡ್ ದ್ರಾಕ್ಷಿ ಏನಪ್ಪ ಅಂತ ಹೇಳಿದ್ರೆ, ನೀವು ಕಟ್ ಮಾಡ್ದೇ ಹಾಗೆ ಕೂಡ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ದ್ರಾಕ್ಷಿ ಪೂರ್ತಿ ಬಾಯಿಗೆ ಸಿಕ್ಕಿದ್ರು ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಅದನ್ನು ಸ್ವಲ್ಪ ಚಾಕುಲಿ ಕಟ್ ಮಾಡೋ ರೀತಿ ಕಟ್ ಮಾಡಿ ಒಂದು ದ್ರಾಕ್ಷಿಲಿ 2-3 ಪೀಸ್ ಥರ ಮಾಡಿ ನಾನು ದ್ರಾಕ್ಷಿನ ಹುರ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ, ನನಗೆ ಬೇಡಪ್ಪ ನಾನು ಹಂಗೆ ಸಿಗಲಿ, ನಾನು ಹಂಗೆ ತಿಂತೀನಿ ಅನ್ನೋದಾದರೆ ಅದನ್ನು ನಿಮ್ಮ ಇಷ್ಟದಂತೆಯೇ ಒಂದೇ ಪೂರ್ತಿ ದ್ರಾಕ್ಷಿನ ಹಾಕಿ ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಬೋದು. ಆಮೇಲೆ ನಾನು ಸ್ವಲ್ಪ ಕೊಬ್ಬರಿನ ಫ್ರೈ ಮಾಡ್ಕೊತಾ ಇದ್ದೀನಿ.
ಕೊಬ್ಬರಿ ನೋಡ್ತಾ ಇರ್ಬೋದು ನೀವು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಕೊಬ್ಬರಿ ಆದಷ್ಟು ಜಾಸ್ತಿ ಹಾಕಿ ತುಂಬ ಚೆನ್ನಾಗಾಗುತ್ತೆ ಅಂಟುಂಡೆ. ಆಮೇಲೆ ಇದಕ್ಕೆ ಪರ್ಸ್ನಲಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಅಂಟು ಅಂತಲೇ ಒಂದು ಸಿಗುತ್ತೆ. ನಾನು ಅದನ್ನು ಸ್ಕಿಪ್ ಮಾಡಿ ಅಂಟುಂಡೆ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ನೆಕ್ಸ್ಟು ನಾನು ಒಂದು ಬಾಣಲಿಗೆ ಒಂದು ಬೆಲ್ಲ ಕುಟ್ಟಿ ಪುಡಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ನಾನು ಕಲ್ಲು ಸಕ್ಕರೆ ಕುಟ್ಟಿ ಪುಡಿ ಮಾಡಿದ್ನಲ್ಲ ಕಲ್ಲು ಸಕ್ಕರೆ ಹಾಕ್ಕೊಂಡೆ. ಅದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ವಿ. ಅದು ಫುಲ್ಲು ಈ ರೀತಿ ಬಿಟ್ಕೊಬೇಕು, ಅಲ್ಲಿ ತನಕನೂ ಅದನ್ನು ನಾವು ಕುದಿಸ್ತಾ ಇರಬೇಕು. ಆಮೇಲೆ ಪಾಕ ಥರ ಆಗ್ತಿದ್ದಂಗೆ ಅದಕ್ಕೆ ನಾನು ಖರ್ಜೂರನ ಮಿಕ್ಸ್ ಮಾಡಿದೆ. ಕೆಲವ್ರು ಏನಪ್ಪ ಅಂತ ಹೇಳಿದ್ರೆ ಇದೇ ಖರ್ಜೂರದಲ್ಲಿ ಸೀಡ್ಲೆಸ್ ಖರ್ಜೂರ ಅಂತ ಸಿಗುತ್ತೆ, ಅದನ್ನು ಹಾಕ್ತಾರೆ. ಆ್ಯಂಡ್ ಈ ಖರ್ಜೂರ ಬಂದು ನಾನು ರುಬ್ಬಿಟ್ಕೊಂಡಿದ್ದಂಥದ್ದು, ಅದನ್ನು ಪೂರ್ತಿ ಹಾಕಿ ನಾನು ಬೆಲ್ಲದ ಜೊತೆಗೆ ಫುಲ್ಲು ಬೆಲ್ಲದ ಪಾಕಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೆ. ಕೆಲವೊಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬೆಲ್ಲದ ಪಾಕನೇ ಯೂಸ್ ಮಾಡಲ್ಲ, ಜಸ್ಟ್ ಖರ್ಜೂರದಲ್ಲೇ ಸೀಡ್ಲೆಸ್ ಖರ್ಜೂರ ತೊಗೊಂಡು ಅದನ್ನೇ ಚೆನ್ನಾಗಿ ಈ ರೀತಿ ಪಾಕ ಥರ ಮಾಡಿ 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 ಅದರಲ್ಲೇ ಮಾಡ್ತಾರೆ. ಬಟ್ ಅದು ಅಷ್ಟೊಂದು ಕಟ್ಟಲಿಕ್ಕೆ ಗ್ರಿಪ್ಪಾಗಿ ಸಿಗಲ್ಲ ಅಂಥೇಳಿ ನಾವು ಈ ರೀತಿ ಮಾಡ್ಕೊಂಡ್ವಿ ಬೆಲ್ಲದ ಪಾಕನ. ಬಟ್ ಸಕ್ಕರೆ ನಾವು ಸ್ಕಿಪ್ ಮಾಡಿದ್ವಿ, ಸಕ್ಕರೆ ಹಾಕೋಕ್ಕೆ ಹೋಗಬೇಡಿ, ಇದಕ್ಕೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ. ಎಲ್ಲ ಹೆಲ್ದಿ ಆಗಿರೋದ್ರಿಂದ ಹೆಲ್ದಿಯಾಗೇ ಮಾಡ್ಕೊಳ್ಳಿ. ಆಮೇಲೆ ನಾನು ಬಾಣಲಿಲಿ ಎಲ್ಲ ಮಿಕ್ಸ್ ಮಾಡಿದ್ದನ್ನು ಹಾಕಿದೆ. ಆಮೇಲೆ ಪಾಕದ ಒಳಗಡೆ ಯಾವ್ದ್ಯಾವ್ದು ಮಿಕ್ಸ್ ಮಾಡಿದ್ವಿ ಎಲ್ಲನೂ ನಾವು ಪಾಕದೊಳಗಡೆ ಹಾಕ್ತಾಯಿದ್ದೀವಿ. ಅಂದರೆ ಅದು ಹಾಕಿದ ತಕ್ಷಣ ನಾವು ಬೇಗ ಮಿಕ್ಸ್ ಮಾಡಬೇಕು, ಬಿಕಾಸ್ ತುಂಬ ಗಟ್ಟಿಯಾಗಿಬಿಡುತ್ತೆ ಪಾಕ. ಅದಕ್ಕೆ ಹಾಕಿದ ತಕ್ಷಣ ಅದನ್ನು ತುಂಬ ಬೇಗ ಮಿಕ್ಸ್ ಮಾಡ್ಕೊಬೇಕು. ಹಾಗೂ ಏನಾದರೂ ಪಾಕ ಸಾಕಾಗಿಲ್ಲ, ಅದು ನಿಮಗೆ ಉಂಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಅನ್ನೋದಾದರೆ ನೀವು ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಸಪ್ರೇಟಾಗಿ ತೊಗೊಂಡು ಆ ಬೆಲ್ಲನ ಪಾಕ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅಮ್ಮ ಮಾಡ್ತಾಯಿದ್ರು. ತುಂಬ ಬೇಗ ಮಾಡಬೇಕು ಇದನ್ನು, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಟ್ಟು ಬೇಗ ಕಟ್ಕೊಂಬಿಡುತ್ತೆ, ಪಾಕ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಬೇಗ ಕಟ್ಟಬೇಕು. ನಮ್ಮನೇಲಿ ಸ್ವಲ್ಪ ಪಾಕ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತು. ಆಮೇಲೆ ನೋಡೋಣ, ಒಂದು 2-3 ಉಂಡೆ ಕಟ್ಟಿ ಆಮೇಲೆ ನೋಡೋಣ ಅಂಟುತ್ತಾ ಏನು ಅಂತ ಹೇಳ್ಬಿಟ್ಟು, ಬಿಕಾಸ್ ನಾವು ಅಂಟುಂಡೆ ಯೂಸ್ ಮಾಡ್ತಾಯಿಲ್ಲ, ಅಂಟು ಯೂಸ್ ಮಾಡಿದ್ರೇ ಅದು ಕೂತ್ಕೊಳ್ಳೋದು ಅಂತ ಹೇಳ್ತಾರೆ. ಆಮೇಲೆ ಅಮ್ಮ 1-2 ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ರು. ಬಟ್ ಅಮ್ಮಂಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಪಾಕ ಬೇಕು ಅಂತ ಅನಿಸ್ತು, ಅದಕ್ಕೆ ಸುಮ್ಮನೆ ಚಿಕ್ಕದಾಗಿ ಒಂದು ಸ್ವಲ್ಪ ಉಂಡೆ ಟ್ರೈ ಮಾಡಿದ್ರು. ಬಟ್ ಸ್ವಲ್ಪ ಪಾಕ ಬೇಕು ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಬೆಲ್ಲನ ನಾವು ಪಾಕ ಮಾಡ್ಕೊಂಡ್ವಿ. ಅದನ್ನು ಕೂಡ ಏನು ದೊಡ್ಡ ರಿಸ್ಕ್ ಇಲ್ಲ, ಜಸ್ಟ್ ಒಂದು ಬೆಲ್ಲನ ಇನ್ನೊಂದು ಸ್ವಲ್ಪ ಬೆಲ್ಲ ಕುಟ್ಕೊಂಡು ಪಾಕ ಮಾಡ್ಕೊಂಡ್ವಿ. ಆಮೇಲೆ ಅರುಣ ಬಂದರು. ಅರುಣ ನಾನೇ ಮಿಕ್ಸ್ ಮಾಡ್ತೀನಿ ರೀ ಅಮ್ಮ ಅಂತ ಹೇಳಿ ಅಮ್ಮನ ಅವರೇ ಮಿಕ್ಸ್ ಮಾಡಿದ್ರು. ಅವರೇ ಅದು ತುಂಬ ಬಿಸಿ ಬೇರೆ ಇತ್ತು, ತುಂಬ ಸುಡ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ಕೂತ್ಕೊಂಡ್ಬಿಟ್ರು. ಆಯಿತು ಅಂಥೇಳಿ ಅವರೇ ಮಿಕ್ಸ್ ಮಾಡಿ ಎಲ್ಲನೂ. ಈಗ ನೋಡಿ ಒಂದು ಹದಕ್ಕೆ ಬಂದಿದೆ, ಈಗ ಗೊತ್ತಾಗ್ತಾ ಇದೆ ನೋಡಿ. ಕೈಗೆ ತುಂಬ ಬೇಗ ಸಿಗುತ್ತೆ. ಕೈಗೆ ತುಪ್ಪ ಸವರ್ಕೊಂಡಾದರೂ ನೀವು ಉಂಡೆ ಕಟ್ಬೋದು. ಇಲ್ಲ ಅಂತಂದರೆ ಒಂದು ಪ್ಲೇಟ್ಗೆ ಫುಲ್ಲು ತುಪ್ಪನ ಸವರಿ ಇದನ್ನು ಪೂರ್ತಿ ಹಾಕಿ ಅಮ್ಕಿಟ್ಟು ಆಮೇಲೆ ಅದು ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆದಮೇಲೆ ತಿನ್ಬೋದು. ಈ ರೀತಿನೂ ಮಾಡ್ಬೋದು. ನೋಡಿ ಇಬ್ರಿಗೂ ಕೈ ಸುಡ್ತಿತ್ತು ಅಂಥೇಳಿ ನಾನೇ ಕವರ್ ಕೊಟ್ಟೆ. ನೋಡಿ ಈ ರೀತಿ ಉಂಡೆಗಳಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಫೈನಲ್ ಲುಕ್ ಈ ಥರ ಮೇಲ್ಗಡೆ ಪಿಸ್ತಾ ಎಲ್ಲ ಉದುರಿಸ್ಕೊಂಡು ಏನಾದರೂ ನಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.